ಅಂಕೋಲಾ ಕೇಣಿಯಲ್ಲಿ ನಿರ್ಮಾಣವಾಗಲಿರುವ ಗ್ರೀನ್ಫೀಲ್ಡ್ ಬಂದರು ಕಾಮಗಾರಿಗೆ ಸ್ಥಳೀಯ ಮೀನುಗಾರರ ವಿರೋಧವಿದ್ದರೂ ಕರ್ನಾಟಕ ಮರಿಟೈಮ್ ಬೋರ್ಡ್ನ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್ ರಾಯ್ಪುರ್ ಬಂದರು ಪರ ಹೇಳಿಕೆಯನ್ನ ನೀಡುತ್ತಿರುವುದು ಸಂಪೂರ್ಣ ಸುಳ್ಳಾಗಿದ್ದು ಮೀನುಗಾರರು ಮುಂದಿನ ಹೋರಾಟ ನಡೆಸಬೇಕಾಗಿತ್ತು ಎಂದು ಹೋರಾಟ ಸಮಿತಿಯ ಶ್ರೀಕಾಂತ್ ದುರ್ಗೇಕರ್ ಎಚ್ಚರಿಕೆ ನೀಡಿದ್ದಾರೆ. ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಜಯರಾಮ್ ಅವರು ಮೀನುಗಾರರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಿರ್ಮಾಣ ಕಾಮಗಾರಿ ಆರಂಭಿಸಿದ್ದೇವೆ. ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿದೆ. ಕೇಣಿ ಬಂದರಿನ ಮೀನುಗಾರ ಮುಖಂಡರು ಇದಕ್ಕೆ ಸಮ್ಮತಿಸಿದ್ದಾರೆ ಎನ್ನುವ ಬಾಲಿಶವಾದ ಹೇಳಿಕೆಯನ್ನ ನೀಡಿದ್ದು ಮೀನುಗಾರರು ಇನ್ನಷ್ಟು ರೊಚ್ಚಿಗೇಳುವ ಪರಿಸ್ಥಿತಿ ಉಂಟು ಮಾಡಿದ್ದಾರೆ. ಭಾರತ ಸರ್ಕಾರದ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶನದಂತೆ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಮೀನುಗಾರರು ಫೆಬ್ರವರಿ 5ರಂದು ಸಭೆಗೆ ಹಾಜರಿದ್ದಾರೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧವಾಗಿದೆ. ಒಂದಾನು ವೇಳೆ ಇಲ್ಲಿ ಮೀನುಗಾರಿಕಾ ಬಂದರನ್ನ ದಬ್ಬಾಳಿಕೆ ಮೇಲೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾದೀತು ಎಂದು ಎಚ್ಚರಿಕೆ ನೀಡಿದ್ರು. ಮತ್ತೊಂದು ಈಗೇನು ಉತ್ತರ ಕನ್ನಡದ ಜಿಲ್ಲೆಯ ಉಂಟ ಮೀನುಗಾರರ ಸಮುದಾಯಗಳು ಮೀನುಗಾರರ ಜನಾಂಗಗಳು ಬದುಕ್ತಾ ಇದೆ. ಮುಂದೊಂದು ದಿನ ಉತ್ತರ ಕನ್ನಡದ ಹೆಸರನ್ನ ತೆಗೆದು ಉತ್ತರ ಪಾಲಿಕೆಯನ್ನು ಈ ಜಾಗದಲ್ಲಿ ಆಳ್ವಿಕೆ ಮಾಡುತ್ತಾರೆ. ನಮ್ಮನ್ನೆಲ್ಲ ನಾಳೆ ನಾವು ನಶಿಸಿ ಹೋಗ್ತೇವೆ, ಮೀನುಗಾರ ಜನಾಂಗ ನಶಿಸಿ ಹೋಗ್ತದೆ. ಸಂಪೂರ್ಣವಾಗಿ ಉತ್ತರ ಭಾರತೀಯರ ಕೈಯಲ್ಲಿ ಈ ಒಂದು ಪ್ರದೇಶವಾಗಿರುತ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಒಂದು ನೀವು ತಾವು ಮಾಡೇ ಮಾಡುತ್ತೇವೆ ಎಂದು ಸರ್ಕಾರದವರಾಗಲಿ ಅಥವಾ ವಾಣಿಜ್ಯೋದ್ಯಮಿಗಳಾಗಲಿ ಬಂದರೆ ನಮ್ಮ ರಕ್ತವನ್ನಾದರೂ ಹರಿಸೆವು, ಆದರೆ ನಮ್ಮ ನೆಲವನ್ನು ಬಿಟ್ಟುಕೊಡಲಾರೆವು ಎನ್ನುವುದನ್ನ ಈ ಪತ್ರಿಕೆಯ ಮೂಲಕ ಇಲ್ಲಿ ಸ್ಪಷ್ಟೀಕರಣ ಕೊಡ್ತಿದ್ದೇವೆ. ಮೀನುಗಾರ ಪ್ರಮುಖ ಸಂಜೀವ್ ಬಲೆಗಾರ್ ಮಾತನಾಡಿ, ಇಂದು ಮೀನುಗಾರರು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಇನ್ನು ಹಲವು ಕಾರಣಕ್ಕೆ ಯಾವುದೇ ಒತ್ತಡ ಬರಲಿ ಏನೇ ಆದ್ರೂ ಇಲ್ಲಿಂದ ನಾವು ಕದಲೋದಿಲ್ಲ. ಅದಕ್ಕಾಗಿ ನಮ್ಮ ಪ್ರಾಣ ಬಿಡುವ ಸಂದರ್ಭ ಬಂದ್ರೂ ನಾವು ಸೈ ಎಂದು ಸವಾಲು ಹಾಕಿದ್ರು. ಶರೀಫಾ ಬಲೆಗಾರ ಅಧ್ಯಕ್ಷರಿದ್ದಾರೆ ಮಾಜಿ, ಹಾಗೂ ಹಾಲಿ ಸದಸ್ಯರಾದ ಜ್ಞಾನೇಶ್ವರ್ ಹರಿಕಂದ್ರ ಇದ್ದಾರೆ, ಮಾಜಿ ಸದಸ್ಯರಾದ ಸೂರಜ್ ಹರಿಕಂದ್ರ ಇದ್ದಾರೆ, ಮತ್ತು ಸ್ಮಿತಾ ಜೊತೆ ನೂತನ ಸೊಸೈಟಿ ಅಧ್ಯಕ್ಷರಾದ ಇವರು ರಾಮಪೇಟೆ ಇದ್ದಾರೆ, ಮಾಜಿ ಉಪಾಧ್ಯಕ್ಷರಾದ ಚಂದ್ರಕಾಂತ್, ಅಧ್ಯಕ್ಷರಾದ ರಮೇಶ್ ಹರಿಕಂದ್ರ ಇದ್ದಾರೆ. ಈಗ ಸೊಸೈಟಿ ಅಧ್ಯಕ್ಷ ರೀತಿಯಲ್ಲಿ ಮೀನುಗಾರರ ಕುಟುಂಬಕ್ಕೆ ಆ ಬಂದರು ಬೇಡ ಅಂತ ವಿಚಾರ ಗಿರಿಜಾ ಹರಿಕಂದ್ರ ಇದ್ದಾರೆ, ಅಕ್ಷಯ್ ಇದ್ದಾರೆ, ನಿಲೇಶ್ ಹರಿಕಂದ್ರು, ಜೊತೆ ವಿಕಾಸ್ ಹರಿಕಂದ್ರು, ವಿನೋದ್ ಹರಿಕಂದ್ರು, ಅನಿಲ್ ಯಾದವ್ ಹಾಗೂ ಗೋಪಾಲ್ ದುಗ್ಗ ಹರಿಕಂದ್ರು, ಅಕ್ಷಯ್ ಹಿರಿಯವರಾದ ವಿಠಲ್ ಅವರಂತೂ ಬಹಳಷ್ಟು ವಿರೋಧ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲೇ ಸರ್ವೆ ಮಾಡುವಂತ ವಿಷಯಕ್ಕೆ ಸಂಬಂಧಪಟ್ಟ ವಿಠಲ್ ಹರಿಕಂದ್ರು ಮತ್ತು ನಮ್ಮ ಲಕ್ಷ್ಮೀ ಹರಿಕಂದ್ರು ಸಿಕ್ಕಾಪಟ್ಟೆ ವಿರೋಧ ನಾವು ವಿರೋಧ ವ್ಯಕ್ತಪಡಿಸಿರುವಂತ ನಾವಾಗಿ ವಿರೋಧ ವ್ಯಕ್ತಪಡಿಸಿದ ಮೀನುಗಾರ ಪ್ರಮುಖ ಹೂವಾ ಖಂಡೇಕರ್ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸರಿತಾ ಬಲೆಗಾರ್, ಜ್ಞಾನೇಶ್ವರ ಹರಿಕಂತ್ರ, ರಾಜೇಶ್ವರಿ ಕೇಣಿಕರ್, ಸ್ಮಿತಾ ಹರಿಕಂತ್ರ, ರಾಮ ದುರ್ಗೇಕರ್, ಚಂದ್ರಕಾಂತ್ ಹರಿಕಂತ್ರ, ರಮೇಶ್ ಹರಿಕಂತ್ರ, ಲಕ್ಷ್ಮೀ ಹರಿಕಂತ್ರ, ನವೀನ್ ಹರಿಕಂತ್ರ ಸೇರಿದಂತೆ ಹಲವರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಅದು ಕೂಡ ಯಾವುದು ಸ್ಪಂದನೆ ಇಲ್ಲ. ಇವತ್ತು ಮೆರಿಟೈಮ್ ಬೋರ್ಡ್ ಅವರು ಅಧಿಕಾರಿಗಳು ಹೇಳಿದ ಪ್ರಕಾರ ನಮಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಹಾಗೆ ಹೀಗೆ ಹೇಳಿ ನಮ್ಮ ಮುಖಂಡರಲ್ಲಿಯೇ ಒಂದು ಒಡಕು ಉಂಟು ಮಾಡಿ ನಮ್ಮಲ್ಲಿ ಒಕ್ಕಲೆಬ್ಬಿಸಿದ್ದಾರೆ. ಗೊಂದಲ ಉಂಟಾಗಲಿ ಎಂದು. ಹಾಗಂತ ನಾವು ಗೊಂದಲ ಉಂಟು ಮಾಡಿಕೊಳ್ಳುವುದೂ ಇಲ್ಲ. ನಮ್ಮಲ್ಲಿ ಏನು ಒಗ್ಗಟ್ಟಿದೆ ಮೀನುಗಾರರ ಒಗ್ಗಟ್ಟು, ಆ ಪ್ರಕಾರನೇ ನಾವು ಮುಂದೂಗುತ್ತೇವೆ, ಅಷ್ಟೇ ಅಲ್ಲ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಫೆಬ್ರವರಿ 10ರಿಂದ ಜೊಯ್ಡಾ ತಾಲೂಕು ಆಡಳಿತದ ಕಚೇರಿ ಮುಂದೆ ನಡೆಯುತ್ತಿದೆ. 2024ರ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರದ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದರಿಂದ ಮುಷ್ಕರ ಹಿಂಪಡೆಯಲಾಗಿತ್ತು. ಆದರೆ ಈವರೆಗೂ ಭರವಸೆ ಈಡೇರಿಸದ ಕಾರಣ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಜೊಯ್ಡಾ ತಾಲೂಕು ಗ್ರಾಮ ಆಡಳಿತಗಳ
ಸಂಘದ ಅಧ್ಯಕ್ಷ ಸಂತೋಷ್ ಮ್ಯಾಗೇರಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಗಟ್ಟಿಮನಿ, ಉಪಾಧ್ಯಕ್ಷ ಮಂಜುನಾಥ್ ಲಮಾಣಿ, ಶಿವಾನಂದ್ ತಳ್ವಾರ್, ಸಂಘಟನಾ ಕಾರ್ಯದರ್ಶಿ ಪರಶುರಾಮ್, ಶ್ರೀಮತಿ ರಾಣಿ ಕರೋಶಿ, ಶ್ರೀಧರ್ ಮುದಿಗೌಡರ್, ದೊಂಡಿಬಾಯಡಗೆ, ಸಂಜೀವ್, ದ್ರಾಕ್ಷಾಯಣಿ ಬೋಳರೆಡ್ಡಿ ಸಹಿತ ಹಲವಾರು ಮಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಸಾರ್ವಜನಿಕರ ಕೆಲಸಕ್ಕೆ ತೊಂದರೆಯಾಗದಂತೆ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಸಂಘಟನೆಯಿಂದ ಮಾಹಿತಿ ನೀಡಲಾಗಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.